ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮದ ಕರಗದಮ್ಮ ಕಲ್ಯಾಣಿಗಿಂದು ಸ್ವಚ್ಛತಾ ಭಾಗ್ಯ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಪುರಾತನ ಕಾಲದ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ರಮ ಇದಾಗಿದ್ದು ಸಿಇಒ ನವೀನ್ ವಿಶೇಷ ಅಭಿಯಾನ ರೂಪಿಸಿದ್ದು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಕಲ್ಯಾಣಿಗಳ ಸ್ವಚ್ಛತೆಯಲ್ಲಿ ತಾಲೂಕಿನಲ್ಲಿ ಇದುವರೆಗೂ 54 ಕಲ್ಯಾಣಿಗಳ ಸ್ವಚ್ಛತೆ ಮಾಡಲಾಗಿದ್ದು ಎಂದು ದಿಬ್ಬೂರಿನಲ್ಲಿ ನಡೆದ ಕರಗದಮ್ಮ ಕಲ್ಯಾಣಿ ಸ್ವಚ್ಛತೆಯಲ್ಲಿ ಬೆಂಗಳೂರು ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಕಸ ತೆಗೆದು ಸ್ವಚ್ಛತೆಗೊಳಿಸಿ ಉತ್ತೇಜನ ನೀಡಿದರು. Volunteering work. Today you are all here in Chikballapur Taluk under the leadership of our CEO. The entire district has around 135 to 140 such Kalyanis. Now they have already 54 Kalyanis have been rejuvenated already. It is an ongoing process where we intend to complete the whole activity by another 1 month. All the departments with RDPR as a pillar, all the departments join the hands. ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ NSS ಆಫೀಸರ್. ನಾವು ಉನ್ನತ ಭಾರತ ಅಭಿಯಾನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹಳ್ಳಿಗಳನ್ನು ದತ್ತು ತಗೊಂಡು ಆ ಹಳ್ಳಿಗಳಲ್ಲಿ ಪಟ್ಟಣದಲ್ಲಿರುವಂತಹ ಮಕ್ಕಳಿಗೆ ಹಳ್ಳಿಯ ಜೀವನ ಹೇಗಿರುತ್ತೆ, ಹಳ್ಳಿಯಲ್ಲಿ ಯಾವ್ಯಾವ ಸಮಸ್ಯೆಗಳಿರುತ್ತೆ ಅನ್ನೋದನ್ನ ತಿಳಿಸ್ಕೊಡುವಂಥ ಒಂದು ಯೋಜನೆ ಇರುತ್ತೆ ಉನ್ನತ ಭಾರತ್ ಯೋಜನೆಯಲ್ಲಿ. ಅದರಲ್ಲಿ ನಾವು ದಿಬ್ಬೂರು, ನಂದಿಗ್ರಾಮ, ಪೋಷೆಟ್ಟಹಳ್ಳಿ 3 ಗ್ರಾಮವನ್ನು ಚಿಕ್ಕಬಳ್ಳಾಪುರದಿಂದ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದೀವಿ. ಹಾಗಾಗಿ ನಾವು ದಿಬ್ಬೂರು ಗ್ರಾಮ ಪಂಚಾಯಿತಿ PDO ಅವರು ಮತ್ತು ಗ್ರಾಮ ಪಂಚಾಯಿತಿ ಇಒ ಅವರನ್ನ ಹಾಗೂ CEO ಅವರು DC ಅವರನ್ನ ಭೇಟಿಯಾದಾಗ ಅವರು ಈ 3 ಗ್ರಾಮಗಳಲ್ಲೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದ ಹಾಗೆ ನೀವು ಯಾವುದು ಪರಿಸರ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತ ಹೇಳಿದ್ರು. ಈ ವೇಳೆ ಸಿಇಒ ನವೀನ್ ಭಟ್, ಇಒ ಮಂಜುನಾಥ್, PDO ನಾರಾಯಣಸ್ವಾಮಿ, ಶ್ರೀನಿವಾಸ್, ಮುಖಂಡ ಸುಬ್ಬರಾಯಪ್ಪ ಹಾಗೂ NSS ಘಟಕದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು.